ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಲಾಗ್ ಶುರು ಮಾಡಕತ್ತೀನಿ. ಅದು ಹೆಂಗಂತಂದ್ರೆ 2 ದಿನದ ಲಾಗ್ ರೀ ಇದು. ರವಿವಾರ ಮತ್ತು ಸೋಮವಾರ ಲಾಗ. ರವಿವಾರದ್ದು ಒಂದು ಸ್ವಲ್ಪ ಅಡುಗೆ ಮಾಡೋದು ಲಾಗ್ ನಾನು ಮಾಡೇನಿ ನೋಡ್ರಿ. ಇವತ್ತು ರವಿವಾರ ಇದ್ದಿದ್ದರಿಂದ ನಾನು ಎಣ್ಗಾಯಿ ಬದ್ನಿಕಾಯಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಆದ್ರೆ 10 ರಿಂದ 5 ಹೊಡಿ ಮಟ್ಟ ನಮ್ಮಲ್ಲೇ ಕರೆಂಟ್ ಹೋದು. ಅದು ಎಣ್ಗಾಯಿ ಬದ್ನಿಕಾಯಿ ಕ್ಯಾನ್ಸಲ್ ಆಯ್ತು. ಅಂದ್ರೆ ರುಬ್ಬೋದದು ಇರ್ತೈತಲ್ರಿ ಮಿಕ್ಸರ, ಅದಕ್ಕೆ ಲೈಟ್ ಹೋಗೋದ್ರಿಂದ ಮತ್ತು ಪ್ಲ್ಯಾನ್ ಬೇರೆ ಆಯ್ತು. ಬದ್ನಿಕಾಯಿ ಬಿಟ್ಟು ಕೆಸ ಬಟಾಟಿ ಬಾಜಿ ಮತ್ತು ಚಪಾತಿ ಮಾಡ್ರತ್ತಂತ ಹೇಗೆಸ ನಾನು ಚಪಾತಿ ಇದನ್ನು ಬಟಾಟಿ ಕುದಿಸೀನಿ ರೀ. ಮತ್ತು ಏನು ಇದನ್ನು ಆತಂದ್ರೆ ಬೇಳೆ ಸಾರನ್ನು ಖಾಲಿಯಾಗಿತ್ತು. ಬೇಳೆ ಸಾರು ಮಾಡ್ಬೇಕಂತಂದ್ರೆ ಬೇಳೆ ಸಾರು ತಿಂದು ಬೇಜಾರಾಗಿತ್ತು. ಬಟಾಟಿ ಕುದಿಸಿದ್ರೊಳಗೆ 1-2 ಬಟಾಟಿ ಒಡೆದ ಕೆಸ ಅದನ್ನು ಬಟಾಟಿ ಸಾಂಬಾರು ಮಾಡೀನಿ ರೀ. ಆಮೇಲೆ ಇಲ್ಲೇ ಬಟಾಟಿ ಬಾಜಿನೂ ಮಾಡೀನಿ, ಚಪಾತಿನೂ ಮಾಡೀನಿ ರೀ. ನಾನು ಅನ್ನ ಮಾಡೀನಿ. ನನಗೆ ಅಜಾಬ್ ಆಗಾಕತ್ತೈತ್ರಿ. ಯಾಕಂತಂದ್ರೆ ಬಟಾಟಿ ಸಾಂಬಾರು ಬಟಾಟಿ ಪಲ್ಯ ಮಾಡಿದ್ದಕ್ಕೆ ನನಗೆ ಅಜಾಬ್ ಆಗತೈತ್ರಿ. ಇಷ್ಟು ವರ್ಷದಾಗಂದ್ರೆ ಇದು ಫಸ್ಟ್ ಟೈಮ್ ನಾನು ಹಿಂಗೆ ಮಾಡಿದ್ದೆ ನೋಡ್ರಿ. ಚಪಾತಿ ಮತ್ತು ಬಟಾಟಿ ಬಾಜಿ ಅಂತೂ ಸೂಪರ್ ಆಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಬಟಾಟಿ ಸಾಂಬಾರು ಅಂತೂ ನಂಗೆ ತುಂಬ ಇಷ್ಟ ಆತ್ರಿ. ಅದು ಬಾದ್ಶಾ ಮಸಾಲ ಹಾಕಿ ಸಾಂಬಾರು ಮಾಡೀನಿ, ಭಾಳ ಚಲೋ ಆಗಿತ್ತು ರೀ. ಚಪಾತಿ ನೋಡ್ರಿ ಎಷ್ಟು ಮೆತ್ತಗೆ 3 ಪದರ ಚಪಾತಿ ಅಂತಾರಲ್ರಿ, ಆ ಚಪಾತಿ ಮಾಡೀನಿ ನಾನು. ರವಿವಾರದ ಕರೆಂಟ್ ಇಲ್ಲದ್ಲೇನ ಈ ಥರ ದಿನ ಹೋತ್ರಿ. ಮತ್ತು ಮರನೇ ದಿನ ಸೋಮವಾರ ಅಲ್ರಿ, ಹುಡುಗರು ಶಾಲೆಗೆ ಹೋಗ್ತಾವಲ್ರಿ. ಅದ್ರ ಸಲುವಾಗಿ ಮತ್ತು ಮುಂಜಾನೆ ಎದ್ದು ಕೆಸ ರೂಟೀನ್ ಚಾಲು ಆತ್ರಿ ನಂದು. ಇನ್ನು ಮಧ್ಯಾಹ್ನ ನಮ್ದು ದೊಡ್ಡ ಹುಡುಗ ಊಟಕ್ಕೆ ಬರಂಗಿಲ್ಲ ಅಂತಂದಿದ್ರಿ. ಅವ ಲೇಟ್ ಮಾಡಿ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡೀನಿ ರೀ ನಾನು ನೋಡ್ರಿ. ಈಗ ಬೇಳೆ ಸಾರಿಗೆ ನಿನ್ನೆ ಬಟಾಟಿ ಸಾಂಬಾರು ಮಾಡೀನಲ್ರಿ, ಅದೆಲ್ಲ ಖಾಲಿಯಾಗಿತ್ತು. ಮತ್ತು ಈ ಬೇಳೆ ಸಾರು ಮಾಡೋಕ್ಕೆ ಬೇಳೆ ಕುದಿಸ್ಕೊಂಡೇನಿ ರೀ ನಾನು. ಇಲ್ಲಿ ಸಬ್ಬಸ್ಗೆ ಮತ್ತು ಬೇಳೆ ಸಾರು ಅನ್ನ ರೊಟ್ಟಿ ಮಾಡ್ಬೇಕ್ರಿ ಇವತ್ತು ಮಧ್ಯಾಹ್ನ. ಬೇಳೆ ಸಾರಿಗೆ ಒಗ್ಗರಣೆ ಕೊಟ್ಟು ಕೆಸ ಮುಂದಿನ ದಗ್ದ ಮಾಡ್ಬೇಕ್ರಿ ನಾನು. ಇವತ್ತು ಏನಿಲ್ಲ, ಅಷ್ಟೇನು ತೆಗೆದೇನಿಲ್ಲ ರೀ. ಗಾರ್ಡನ್ದಾಗ ಮೇಲೆ ಟೆರೆಸ್ದಾಗ ಗಿಡಗಳಿಗೆ ಒಂದು ಸ್ವಲ್ಪ ನೀರು ಹಾಕಬೇಕು. ಒಗ್ಯಾನಂತೂ ಆಗಿದಾವು, ಕಸ ಪರಿಶಿ ಎಲ್ಲ ಆಗೈತಿ ಈಗ ನೋಡ್ರಿ. ಮಧ್ಯಾಹ್ನದ ಅಡುಗೆ ಅಂದ್ರೆ ನನಗೇನು ಅಷ್ಟು ಇದನ್ನು ಅನ್ಸಂಗಿಲ್ಲ. ಒಂದು ಅರ್ಧ ತಾಸು ಒಳಗಂದ್ರೆ ಎಲ್ಲ ಮಾಡಿ ಬಿಡ್ತೇನೆ ನಾನು. ನನ್ನ ಚಾನಲ್ಗೆ ಯಾರು ಹೊಸದಾಗಿ ಚಾನಲ್ ನೋಡಾಕತ್ತೀರಲ್ರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ, ಚಾನಲ್ಗೆ ಸಪೋರ್ಟ್ ಮಾಡಿರಿ ನೋಡ್ರಿ. ಈಗ ಬ್ಯಾಳಿ ಒಗ್ಗರಣೆನೂ ಕೊಟ್ನಿ. ಇನ್ನು ಅದ ಕುಕ್ಕರ್ ಒಳಗೆ ನಾನು ಅನ್ನ ಇಡಬೇಕು. ಇವಾಗ ನೋಡ್ರಿ ಅಕ್ಕಿನೂ ತೊಳೆದ ಕೆಸ ನಾನು ಕುಕ್ಕರ್ ಹಚ್ಚಾಕತ್ತೀನಿ ರೀ. ಈಗ ನಿನ್ನೆ ಬದ್ನಿಕಾಯಿ ಎಣ್ಗಾಯಿ ಮಾಡ್ಬೇಕಂತ ಅನ್ನಕತ್ತೀನಿ, ಅದು ಆಗಲಿಲ್ಲ. ಇವತ್ತೂ ಆಗಲಿಲ್ಲ ಬದ್ನಿಕಾಯಿ ಎಣ್ಗಾಯಿ ಮಾಡೋದು ನೋಡ್ರಿ. ಅನ್ನಕ್ಕೆ ಕುಕ್ಕರ್ ಹಚ್ಚಿ ಒಂದು ಸ್ವಲ್ಪ ಗ್ಯಾಸ್ ಒರೆಸೇನಿ. ಇವಾಗ ನೋಡ್ರಿ ಬೇಳೆಯನ್ನು ಕುದಿಯಾಕ ಆಯ್ತು. ನಾನು ಇಲ್ಲೇ ಸಬ್ಬಸ್ಗೆ ಮಾಡ್ತೇನೆ ಅಂತಂದಿನಲ್ರಿ, ಸಬ್ಬಸ್ಗಿನೂ ನಾನು ಹೆಂಚೇನು ಇಟ್ಕೊಂಡೇನಿ ರೀ. ಮತ್ತು ನಮ್ಮ ದೊಡ್ಡ ಹುಡುಗ ಇದನ್ನು ಮಾವಿನಕಾಯಿ ತೊಗೊಂಬಂದಿದ್ರು. ಅವನ್ನ ಉಪ್ಪಿನಕಾಯಿ ಹಾಕಿರತ್ತಂತ ಫಸ್ಟ್ ಟೈಮ್, ವರ್ಷದೊಳಗಿಂದ ಫಸ್ಟ್ ಟೈಮ್ ಇದು ಮಾವಿನಕಾಯಿ ನೋಡೋದು ನಾನು. ಅದಕ್ಕೆ ಅದನ್ನು ಉಪ್ಪಿನಕಾಯಿ ಹಾಕಿರ ಅಂಥೇಳಿ ಅದನ್ನು ಇನ್ನೇ ತೊಳೆದು ಉಪ್ಪಿನಕಾಯಿ ಹಾಕಬೇಕು. ಬೇಳೆ ಸಾರು ಅಂತೂ ಆಯ್ತು, ಕುದ್ದೈತ್ರದ. ಈಗ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟ್ ಹಾಕಿ ಇವಾಗ ನೋಡ್ರಿ ನಾನು ಅದನ್ನು ಬ್ಯಾಳಿ ಇಳಿಸ್ತೇನೆ. ಇನ್ನು ಸಬ್ಬಸ್ಗೆ ಪಲ್ಯ ಮಾಡ್ಬೇಕ್ರಿ. ಈಗ ಒಂದು ಸಣ್ಣದೊಂದು ಬೋಗೋನಿ ಇಟ್ಟು ನಾವು ಅಷ್ಟೇ ಉಣ್ಣಾರಲ್ರಿ, ಒಂದು 3-4 ಜನ ಅಷ್ಟೇ. ಸಬ್ಬಸ್ಗೆ ಅಂತೂ ನಮ್ಮ ದೊಡ್ಡ ಹುಡುಗ ತಿನ್ನಂಗಿಲ್ಲ, ಅವಂಗೇನು ನಮ್ಮ ಕೈಪಲ್ಯ ಅಷ್ಟು ಮಾಡೋಂಗಿಲ್ಲ. ಅವಂಗೆ ಸಂಜೆಗೆ ಬಂದ ಅನ್ನ ಸಾರು ಅಷ್ಟು ಉಂತಾನ್ರವ ನೋಡ್ರಿ. ಈಗ ನಾನು ಸಬ್ಬಸ್ಗೆ ಚಿಕ್ಕದಾಗಿ ಹೆಂಚಿ ಮತ್ತು 1-2 ಹಸಿ ಮೆಣಸಿನ್ಕಾಯಿನೂ ಹೆಂಚೇನಿ ರೀ ನಾನು. ಅದ್ರೊಳಗನ ನಾನು ಮಾಡೋ ಸಬ್ಬಸ್ಗೆ ರೀತಿ ಈ ಥರ ನೋಡ್ರಿ. ನಾನು ತೊಗರಿ ಬೇಳೆ ನೆನೆಸಿರ್ತೀನಿ. ಈ ಸರ್ತಿಗೆ ಇರಲಿ ನೋಡ್ರಿ, ಅದು ಫಸ್ಟ್ ಟೈಮ್ ರೀ ನಾನು ಹೆಸರು ಬೇಳೆ ಹಾಕೋದು ಸಬ್ಬಸ್ಗಿಗೆ. ತೊಗರಿ ಬೇಳೆ ಆದರೆ ಒಂದು ಸ್ವಲ್ಪ ಜಲ್ದಿನ ನೆನೆಸ್ಬೇಕು, ನಾನು ಮರ್ತೀನಿ. ಅದ್ರ ಸಲುವಾಗಿ ಜಲ್ದಿ ಯಾವ ನೆನಿತಾವೆ ಅಂತಂದ್ರೆ ಹೆಸರು ಬೇಳೆನ ಜಲ್ದಿ ನೆನಿತಾವು, ಅದಕ್ಕೆ ಅವನಷ್ಟು ನೆನೆ ಹಾಕೀನಿ ನಾನು. ಇದು ಸಬ್ಬಸ್ಗೆ ಪಲ್ಯ ಮಾಡೋದಂದ್ರೆ ಭಾಳ ಸಿಂಪಲ್ಲ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ತಪ್ಪಲು ಪಲ್ಯಕ್ಕೆ ಯಾವಾಗಿದ್ರೂ ಒಂದು ಸ್ವಲ್ಪ ಉಪ್ಪು ಕಡಿಮೆನೇ ಇರಬೇಕು.
ಈಗ ಅದನ್ನು ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ತಿರುವಿ ಸಣ್ಣ ಉರಿ ಒಳಗೆ ಕುದ್ಸಾಕ ಇಟ್ಟು ಬಿಡ್ಬೇಕ್ರಿ ಅದನ್ನು. ಅದು ಸಬ್ಬಸಿಗೆ ಕುದಿ ಮಟ್ಟ ಏನು ಮಾಡೋದಂತ ವಿಚಾರ ಮಾಡಿದಾಗ ಮಾವಿನಕಾಯಿ ಹೆಂಚಿ ಉಪ್ಪಿನಕಾಯಿ ಹಾಕಿರೋದಂತ ನೋಡಾಕತ್ತೇನೆ ರೀ ನಾನು. ಮಾವಿನಕಾಯಿ ಅಂದರೂ ತುಂಬ ಇಷ್ಟ ರೀ. ಕಾಯಿ ಇದ್ರೂ ಪರವಾಗಿಲ್ಲ, ಹಣ್ಣಿದ್ರೂ ಪರವಾಗಿಲ್ಲ, ಅದು ಇಷ್ಟನ ಆಗ್ತೈತಿ ನನಗೆ. ನೋಡ್ರಿ, ವರ್ಷಕ್ಕೊಮ್ಮೆ ಹೊಸ ಫಲ ಅಂತಾರಲ್ಲ ಹಂಗೆ. ಇವಾಗ ನೋಡ್ರಿ, ಮಾವಿನಕಾಯಿ ನಾನೆಲ್ಲ ಕಟ್ ಮಾಡಿ ಹೋಳು ಮಾಡಿ ಇಟ್ಕೊಂಡೇವನ್ನ ಒಂದು ಪ್ಲಾಸ್ಟಿಕ್ ಬಟ್ಟಲೊಳಗೆ ಉಪ್ಪಿನಕಾಯಿ ಹಾಕಾಕತ್ತೇನೆ ರೀ ನಾನು. ಸ್ಟೀಲಿನ ಬಟ್ಟಲೊಳಗೆ ಹಾಕಿರ ಅದು ಹುಳಿ ಅಂಶಕ್ಕೆ ಕಪ್ಪಗಾಗ್ತೈತೆ ಅಂಥೇಳಿ ನಾನು ಪ್ಲಾಸ್ಟಿಕ್ ಬಟ್ಲನ್ನ ಉಪಯೋಗಿಸೀನಿ. ಅದಕ್ಕೆ ಒಂದು 2 ಬೆಳ್ಳುಳ್ಳಿ ಎಸಳು ಬೆಳ್ಳುಳ್ಳಿ ಹಾಕ್ಬೇಕ್ರಿ, ಅಂದ್ರೆ ಕಂಪಾಗಿ ಚಲೋ ಇರ್ತಾವೆ, ಉಪ್ಪಿನಕಾಯಿ ಚಲೋ ಹತ್ತಾವ್ರವ. ನಾನಿಲ್ಲಿ ಒಂದು ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿ ಜಜ್ಜಿ ಕೆಸ ಉಪ್ಪಿನಕಾಯಿಗೆ ಹಾಕ್ತೀನಿ. ಹಂಗಾದ್ರೂ ತಿಂತಾವ್ರು ನಮ್ಮ ಹುಡುಗರ. ಆದ್ರೆ ನನಗೆ ಉಪ್ಪಿನಕಾಯಿ ಆದರೆ ಇಷ್ಟ ಆಗ್ತೈತೆ ಅಂಥೇಳಿ ಊಟ ಒಂದಿಟ್ಟು ಜಾಸ್ತಿ ಹೋಗ್ತೈತಲ್ರಿ ಉಪ್ಪಿನಕಾಯಿ ಇದ್ರೆ, ಅದ್ರ ಸಲುವಾಗಿ ನಾನು ಉಪ್ಪಿನಕಾಯನ್ನ ಹಾಕಿರತ್ತಂಥೇಳಿ ನಮ್ಮ ಹುಡುಗರಿಗೆ ಹೇಳೀನಿ ನಾನು. ಇಲ್ಲಕ್ಕೆ ಅವರು ಉಪ್ಪು ಖಾರ ಹಾಕಿ ತಿಂತೇವೆ ಮಮ್ಮಿ ಅನ್ನಕತ್ತಿರು. ಬೇಡಪ್ಪ ಉಪ್ಪಿನಕಾಯಿ ಹಾಕಿರತ್ತಂತ ನಾನು ಅನ್ನಿ. ಇವಾಗ ನೋಡ್ರಿ, ನಾನು ಉಪ್ಪಿನಕಾಯಿಗೆ ಉಪ್ಪು ಹಾಕೇನಿ, ಮಾವಿನಕಾಯಿ ಹೋಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕೀನಿ, ಆಮೇಲೆ ಖಾರದ ಪುಡಿನೂ ಹಾಕಾಕತ್ತೀನಿ. ಅದ್ರ ತಕ್ಕಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿರ ಉಪ್ಪಿನಕಾಯಿ ರೆಡಿ ಆಯ್ತು ನೋಡ್ರಿ. ಇನ್ನೂ ಹಿಂಗೆ ಗೊಟ್ಟ ಇದ್ದದ್ದು ಉಪ್ಪಿನಕಾಯಿ ಹಾಕ್ಬೇಕಂತಂದ್ರೆ ಇನ್ನೂ ಪ್ರೊಸೀಜರ್ ಭಾಳ ಅದಾವೆ ಅದಕ್ಕೆ. ಇದು ಹಂಗೆ ಸಿಂಪಲ್ ಉಪ್ಪಿನಕಾಯಿ ರೀ, ಇದು ಚಟ್ಪಟ್ ಅನ್ನುವಂಥ ಉಪ್ಪಿನಕಾಯಿ ನೋಡ್ರಿ. ಇದು ಈ ಥರ ಮಾಡೋದು 1-2 ದಿನ ತಡಿತಾವ್ರಿ ಇವ. ಇದನ್ನೀಗ ಚೆನ್ನಾಗಿ ಗಲ್ಸಿರ ಮುಗಿದು ಹೋತ್ರಿ. ಇವತ್ತಂತರೂ ಒಂದು ಸ್ವಲ್ಪ ಜಾಸ್ತಿ ಉಣ್ಣುವಷ್ಟು ರುಚಿ ಹತ್ತೈತೆ ನೋಡ್ರಿ. ಈಗ ಯಾಕಂತಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಇದ್ದಿದ್ದ ಸಲುವಾಗಿ ಉಪ್ಪಿನಕಾಯಿ ಅಂತರೂ ರೆಡಿ ಅದು. ಮಧ್ಯಾಹ್ನದ ಊಟಕ್ಕೆ ಇನ್ನು ರೊಟ್ಟಿ ಬಡಿಯೋದಷ್ಟು ಬಾಕಿ ಐತ್ರಿ. ಈಗ ನಮ್ಮ ಮನೆಯೊಳಗೆ ಮೇಲಡ್ಗೆ ಅಂತರೂ ನಾನು ಪೈಲ ಮಾಡಿಟ್ಟಿರ್ತೀನಿ, ಆಮೇಲೆ ಯಾವಾಗ ಬೇಕಲ್ಲ ಅವಾಗ ರೊಟ್ಟಿ ಬಡ್ದಿಡ್ತೇನೆ ರೀ ನಾನು. ಜಲ್ದಿನ ರೊಟ್ಟಿ ಬಡೋದು ಯಾವತ್ತೂ ನಾನು ಇಡಂಗಿಲ್ಲ ಹಂಗೆ. ನಮ್ಮ ಮನೆಯಾಗ ಎಲ್ಲರೂ ಬಂದು ಊಟಕ್ಕೆ ಕುಂದ್ರು ಹೇಳಿದಾಗ ನಾನು ರೊಟ್ಟಿ ಬಡಿತೀನಿ. ಬಿಸಿ ಬಿಸಿಯವನ್ನ ರೊಟ್ಟಿನ ನಮ್ಮ ಹುಡುಗರಾತು ನಮ್ಮ ಮನೆಯವರಾದರೂ ರೊಟ್ಟಿ ತಿಂತಾರೆ, ಅವರನ್ನು ಹಿಡ್ಕೊಂಡು ಅವರ ಊಟ ಮಾಡ್ತಾರೆ. ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಇತ್ತ ಸಬ್ಬಸ್ಗಿನೂ ಅರ್ಧ ಕುದ್ದೈತ್ರಿ. ಈಗ ಅದಕ್ಕೆ ನಾನು ಬೆಳ್ಳುಳ್ಳಿ ಸುಲಿದ ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಈಗ ಒಂದು ಸ್ವಲ್ಪ ಗಲಿಸಿ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿರ್ತೇನಲ್ರಿ, ಅದನ್ನ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಗಾಂಧಿ ಎಣ್ಣೆ ಹಾಕಿರ ಸಬ್ಬಸ್ಗಿನೂ ರೆಡಿ ಆಯ್ತು ನೋಡ್ರಿ. ಈಗ ಇನ್ನೂ ಟೈಮ್ 1 ಗಂಟೆ ಆದದ್ರಿಂದ ನಮ್ಮ ಮನೆಯವರು ರೊಟ್ಟಿ ಆಮೇಲೆ ಬಡಿ ಅಂತಂತಂದರು. ಅದಕ್ಕೆ ನಾನು ಮುಂದೆ ಲಾಗ್ ಚಾಲೂ ಮಾಡಲಿಲ್ಲ, ಕಂಟಿನ್ಯೂ ಮಾಡಲಿಲ್ಲ. ಮತ್ತು ಸಂಜೆ ಮುಂದೆ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ನಾನು. 5 ಗಂಟೆಗೆ ನಮ್ಮ ಸಾಲಿಂತ್ರ ನಮ್ಮ ಹುಡುಗರೆಲ್ಲ ಬಂದು, ಹುಡುಗರು ಬರ್ಗೊಡ್ದ ಮೇಲೆ ಟೆರೆಸ್ ಮೇಲೆ ನಾನು ಗಿಡಗಳಿಗೆಲ್ಲ ನೀರು ಹಾಕಕ್ಕೆ ಹೋದ್ನಿ ರೀ. ಹಾಕಕ್ಕೆ ಹೋಗೋಡ್ದು ನಾನು ಒಂದು 5-6 ದಿನದ ಹಿಂದೆ ಮೆತ್ತೆ ಕಾಳು ಆಮೇಲೆ ಸಬ್ಬಸಿಗೆ ಕಾಳು ಹಾಕಿದ್ದು ವಿಡಿಯೋನು ನಿಮ್ಗೆ ಅಪ್ಲೋಡ್ ಮಾಡೀನಿ. ಅದನ್ನು ಚೆಕ್ ಮಾಡಿರಿ ಬೇಕಾರೆ ನೋಡ್ರಿ. ಅದನ್ನು ಎಷ್ಟು ಸಸಿಗಳು ಎದ್ದಾವ ಅಂತ ಹೇಗೆ ನಾನು ನೋಡೀನಿ. ಹಿಂಗೆ ಮೆತ್ತೆ ಕಾಳು ಈ ಥರ ಸಸಿಗಳು ಎದ್ದಾವೆ ನೋಡ್ರಿ. ಅವು ಒಂದು ಸ್ವಲ್ಪ ಹಿಂಗೆ ದಟ್ಟಗೆ ಇದ್ರೆ ಬಿಡಿ ಬಿಡಿಯಾಗಿರ್ಲಿಕ್ಕೂ ನಡಿತೈತ್ರಿ. ಅವೇನು ಬೆಳಿತಾವ್ರಿ. ಬೆಳೆದಾಗ ಒಂದು ಸ್ವಲ್ಪ ರೊಟ್ಟಿ ಮೇಲೆ ತಿನ್ನಕ್ಕೆ ಕಿತ್ಕೊಂಡ್ರೂ ಬರ್ತೈತ್ರಿ ಅದನ್ನು ನೋಡ್ರಿ. ಈ ಥರ ಬೀಜಗಳ ಸಸಿಯಾಗಿ ಹುಟ್ಟ್ಯಾವ ನೋಡ್ರಿ. ಮೆತ್ತೆ ಕಾಳಂತರೂ ಚೆನ್ನಾಗಿ ಬಂದಿದ್ದು.
ಸಬ್ಬಸ್ಗೆ ಬೀಜಗಳು ಅಲ್ಲೊಂದು ಇಲ್ಲೊಂದು ಸಸಿಗಳು ಹುಟ್ಟಿದ್ದು ರೀ. ಅಷ್ಟೇನು ದಟ್ಟಾಗಿ ಅವೇನು ಸಸಿಗಳು ಬಂದಿರ್ಕಿಲ್ಲ. ಹೆಂಗಾರ ಬರಲಿ ಬೇಕಾರ ಬಿಡಲಿ ಅಂತ ಹೇಳಿ ನಾನು ಟ್ರೈ ಮಾಡೋಕೆ ಸಬ್ಬಸ್ಗೆ ಬೀಜ ಹಾಕೀನಿ. ಮೆತ್ತೆ ಕಾಳಂತರೂ ಬರ್ತಾವೆ ಅನ್ನೋದು ನನಗೆ ಗ್ಯಾರಂಟಿ ಐತ್ರಿ. ಯಾಕಂತಂದ್ರೆ ನಾನು ಪೈಲಾದಿಂದ ಒಂದು 3-4 ವರ್ಷ ಆಯ್ತು ಇದು ಟೆರೆಸ್ ಮೇಲೆ ಮನೆ ಕಟ್ಟಿದ ಮೇಲೆ ನಾನು ಟೆರೆಸ್ ಮೇಲೆ ಹಿಂಗೆ ಹಾಕೊಂತ ಅದೇನ್ರಿ ನನಗೆ ಗೊತ್ತೈತೆ ಅದ್ರ ಬಗ್ಗೆ. ಕಾಳುಗಳು ಅವೇನು ಸಸಿ ಬೆಳೆಯತ್ತಾವರವ. ಈಗ ನೋಡ್ರಿ ಅಷ್ಟು ನಾನು ಸಸಿ ಎಲ್ಲ ನೋಡೀನಿ, ಇಷ್ಟ ಆಯ್ತು. ಆಮೇಲೆ ಅವಕ್ಕೆ ಎಲ್ಲ ಗಿಡಕ್ಕೆ ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡೀನಿ ರೀ ನಾನು. ಒಂದು ಸ್ವಲ್ಪ ಹಾಕಿ ಎಲ್ಲ ಗಿಡಗಳೆಲ್ಲ ಚೆಕ್ ಮಾಡೀನಿ ರೀ ನಾನು. ಲಿಂಬಿ ಎಲೆ ಎಷ್ಟು ಕಸ ಹುಡುಗಿರೋನು ಅವ ಹಣ್ಣು ಎಲೆ ಎಲ್ಲ ಉದುರತ್ತಾವ ರೀ. ಮತ್ತು 4 ದಿನಕ್ಕೊಮ್ಮೆ ನಾನು ಕಸ ಹುಡುಗಿರ್ತೇನೆ. ಎಲ್ಲ ಗಿಡಗಳಿಗೇನು ನೀರು ಹಾಕೋದು ಮುಗೀತು. ಪೇರಲ ಗಿಡ ಅದು ಒಂದು ಸ್ವಲ್ಪ ಬಿಳಿ ಚುಕ್ಕಿ ಅಂತಾರಲ್ರಿ, ಬಿಳಿ ಹುಳಗಳಿದ್ದು ಅದನ್ನೆಲ್ಲ ಎಲೆ ತೆಗೆದೇನಿ ರೀ ನಾನು. ತೆಗೆದು ಒಂದು 8-10 ದಿನ ಆಯಿತು. ಮತ್ತು ಅವೆಲ್ಲ ಎಲೆ ಚಿಗುರ್ಯಾವ ನೋಡ್ರಿ. ಈಗ ಸಬ್ಬಸ್ಗೆ ಸಸಿ ತೋರ್ಸಾತೇನೆ ರೀ ನಿಮಗೆ. ನೋಡ್ರಿ ಈ ಥರ ಬೆಳೆದೈತ್ರಿ ಅದು ಸಬ್ಬಸ್ಗೆ. ಇನ್ನೂ ಮುಂದೆ ಹೆಂಗೆ ಬರ್ತೈತೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಮೆತ್ತೆ ಅಂತರೂ ಈ ಥರ ಬೆಳೆದೈತ್ರಿ ಅದು. ನೋಡ್ರಿ ಇದು ಕರಿಬೇವು ಗಿಡದೊಳಗಿನ ಪಾಟ್ ಒಳಗಿಂದ ಸಸಿಗಳಿವ. ಹರಿಪಲ್ಯ ಅಂತಾರಲ್ರಿ ಆ ಸಸಿಗಳ ಇರಲಿ ಕೇಳಾಕು ಮನಸ್ಸು ಆಗತ್ರಿ ಅದು. ಇದು ಬದ್ನಿಕಾಯಿ ಸಸಿ, ಅದ್ರೊಳಗೆ ಬದ್ನಿಕಾಯಿ ಆಗಾಕತ್ತಾವ್ರಿ ಈಗ. ಮತ್ತು ಅದ್ರ ತೆಳಗೆ ಪೇರಲ ಗಿಡದ ಡೆಬ್ಬಿ ಒಳಗನ ನಾನಿಲ್ಲೇ ಬದ್ನಿಕಾಯಿ ಆಮೇಲೆ ಪುದೀನೂ ಬೆಳೆಯಾಕತ್ತೈತ್ರಿ ಅದು ಬದ್ನಿಕಾಯಿ ಸಸಿ ಬುಡಕ್ಕೆ. ಇವತ್ತಿನ ಲಾಗ್ ನಾನು ಟೆರೆಸ್ ಮೇಲಿನ ಸಸಿಗಳು ನೋಡ್ಕೊತಾನ ನಾನು ಲಾಗ್ ಮುಗಿಸಾಕತ್ತೀನಿ. ಈ ಲಾಗ್ ಇಷ್ಟ ಆದ್ರೆ ಶೇರ ಕಮೆಂಟ ಮಾಡಿರಿ. ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾನು ಮತ್ತೊಂದು ಲಾಗ್ ಇಂಬಲೆ ನಿಮಗೆ ಸಿಗ್ತೀನಿ. ನಮಸ್ಕಾರ.